ನಮಸ್ತೆ ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ಮನೋಜ್. ವೆಲ್ಕಮ್ ಬ್ಯಾಕ್ ಟು ಮೈ ಹೆಲ್ತ್ ಅಂಡ್ ವೆಲ್ನೆಸ್ ಲಾಗ್. ಇವತ್ತಿನ ಟಾಪಿಕ್ ಬಂದು ಸಿಂಪಲ್ ಆಗಿರ್ಬೋದು, ಬಟ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ನಮ್ಮ ಬಾಡಿಗೆ ನೀರು ಬೇಕೇ ಬೇಕು. ಸೊ ಇದು ಇವತ್ತೇನಂದ್ರೆ ನೀರು ಎಷ್ಟು ಕುಡಿಬೇಕು. ಕೆಲವೊಬ್ರು ಎಷ್ಟೋ ಜನ ಎಷ್ಟೋ ತರ ಹೇಳ್ತಾ ಹೋಗ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ಒಬ್ರು 2 ಲೀಟರ್ ನೀರು ಕುಡಿಬೇಕಂತಾರೆ, ಒಬ್ರು 4 ಲೀಟರ್ ನೀರು ಕುಡಿಬೇಕಂತಾರೆ. ಈ ಕೆಲವೊಬ್ರು ನಿಮಗೆ ನೀರು ಕುಡಿಯಂಗಾದಾಗ ಬಾಯಾರಿಕೆ ಆದ ನೀರು ಕುಡಿಬೇಕು ಅಂತಾರೆ. ಸೊ ಇದ್ರಲ್ಲಿ ಯಾವ್ದೆಲ್ಲ ಕರೆಕ್ಟು? ಒಬ್ಬ ಒಬ್ಬ ಮನುಷ್ಯ ಒಂದೇ ತರ ಜೀವನ ಮಾಡಲ್ಲ. ಸೊ ನೀರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನೀವು ಯಾವ ತರ ವರ್ಕ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಗಾರೆ ಕೆಲಸ ಆಗಿರ್ಬೋದು, ಒಬ್ಬ ಅಗ್ರಿಕಲ್ಚರ್ ಆಗಿರ್ಬೋದು, ಅವ್ರದೇ ಆದಂತ ನೀರ್ ಕುಡಿಯೋ ಪ್ಯಾಟರ್ನ್ ಬೇರೆ ಆಗಿರ್ತದೆ. ಒಬ್ಬ ಆಫೀಸಲ್ಲಿ ವರ್ಕ್ ಮಾಡೋದಿರ್ಬೋದು, ಅವ್ರದೇ ಆದಂತ ನೀರ್ ಕುಡಿಯೋ ಕೆಪಾಸಿಟಿ ಬೇರೆ ಆಗಿರ್ತದೆ. ಸ್ಪೋರ್ಟ್ಸ್ ಮ್ಯಾನ್ ಅವ್ರದೇ ಆದಂತ ನೀರ್ ಕುಡಿಯೋ ಕೆಪಾಸಿಟಿ ಬೇರೆ ಆಗಿರ್ತದೆ. ಸೊ ಎಲ್ಲರಿಗೂ ಒಂದೇ ತರ ಇರಲ್ಲ. ಸೊ ನಾವು ನೀರ್ ಹೆಂಗ್ ಕುಡಿಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾವು ನೀರು ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಯೂರಿನ್ ಸ್ಯಾಂಪಲ್ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸೊ ಈ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ಹಾಗೆ ಯೂರಿನ್ ವೈಟ್ ಕ್ರಿಸ್ಟಲ್ ಟ್ರಾನ್ಸ್ಪರೆಂಟ್ ಇತ್ತು ಅಂದ್ರೆ ಅದು ನಾರ್ಮಲ್ ಫ್ರೀಕ್ವೆನ್ಸಿ ಅಂತ, ಅಥವಾ ಓವರ್ ಹೈಡ್ರೇಟ್ ಆಗಿದೆ ನಿಮ್ ಬಾಡಿ ಅಂತ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಬರ್ತಾರೆ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಪೇಲ್ ಎಲ್ಲೋ ಕಲರ್ ಕಾಣ್ತಿದೆ ಅಂತ ಹೇಳ್ಕೊಳ್ಳಿ ನಿಮ್ ಯೂರಿನ್. ಅದೇ ಹೆಂಗೆ ಇದೆ ಅಂತಂದ್ರೆ ನಾರ್ಮಲ್ ಫ್ರೀಕ್ವೆನ್ಸಿ, ಇದು ನಿಮ್ಮ ಪರ್ಫೆಕ್ಟ್ ನಾರ್ಮಲ್ ಫ್ರೀಕ್ವೆನ್ಸಿ ಆಫ್ ಯೂರಿನ್. ಸೊ ನಿಮ್ ಬಾಡಿ ನಾರ್ಮಲ್ ರೇಂಜ್ ಅಲ್ಲಿ ಇದೆ, ಯಾವುದೇ ತರದಂತ ಡಿಹೈಡ್ರೇಷನ್ ಆಗಿಲ್ಲ. ಇನ್ನೊಂದು ನೆಕ್ಸ್ಟ್ ಬರ್ತೀರಾ ಹಾಗೆ, ಇದು ಡಾರ್ಕ್ ಯೂರಿನ್ ಕಲರ್. ಈ ಕಲರ್ ಕಾಣ್ತಿದೆ ಅಂದ್ರೆ ನಿಮ್ ಯೂರಿನ್, ನಿಮ್ ಬಾಡಿ ಡಿಹೈಡ್ರೇಟ್ ಆಗಿದೆ. ಸೊ ನೆಕ್ಸ್ಟ್ ನೀವು ನೀರು ಕುಡಿಲೇಬೇಕು ಅಂತ ನಿಮ್ ಬಾಡಿ ನಿಮಗೆ ಇಂಟಿಮೇಷನ್ ಕೊಡ್ತಾ ಇದೆ. ಸೊ ನೀವು ನೆಕ್ಸ್ಟ್ ನೀರು ಕುಡಿಲೇಬೇಕು ಅಂತ ನಿಮ್ ಬಾಡಿ. ಈ ಕಾನ್ಸೆಪ್ಟ್ ಮೇಲೆ ನೀವು ನೀರು ಕುಡಿತಾ ಹೋಗ್ಬೋದು. ಬಟ್ ನಾವು ನೀರು ಒಬ್ಬ ಮನುಷ್ಯ ಎಷ್ಟು ಕುಡಿಬೇಕು ಕ್ಯಾಲ್ಕುಲೇಟ್ಲಿ ಅಂತ ನೋಡ್ತಾ ಹೋದ್ರೆ, ಒಬ್ಬ ಮನುಷ್ಯ ಮೆಡಿಕಲಿ ಪ್ರಕಾರ 1 kgಗೆ 30 ರಿಂದ 35 ml ನೀರು ಕುಡಿಲೇಬೇಕು. ಫಾರ್ ಎಕ್ಸಾಂಪಲ್ ಹೆಂಗಿರ್ಬೋದು ಅಂದ್ರೆ, ಒಬ್ಬ ಮನುಷ್ಯ 50 kg ಇದ್ದಾನೆ ಅಂತ ನೀವು ತಿಳ್ಕೊಳ್ಳಿ. 50 kg ಎಷ್ಟು ಕುಡಿಬೇಕು ಅಂದ್ರೆ 50 × 30 ಅಥವಾ 35 ml ವಾಟರ್ ಆಡ್ ಮಾಡಿದ್ರೆ ಎಷ್ಟಾಗ್ಬೋದು ಅಂದ್ರೆ 1 ರಿಂದ 1.5 ಲೀಟರ್ ನೀರು ಕುಡಿಬೇಕು ಮನುಷ್ಯ. ಅದೇ ತರ 70 kg ಇದ್ದಾನೆ ಅಂತ ತಿಳ್ಕೊಳ್ಳಿ, ನೀವು 70 kg ಇದ್ದೀರಾ ಅಂತ ತಿಳ್ಕೊಳ್ಳಿ. ಅದಕ್ಕೆ ಎಷ್ಟಾಗ್ಬೋದು, 30 ರಿಂದ 35 ml ಹಾಕಿ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ, 2 ರಿಂದ 2.5 ಲೀಟರ್. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ನೀರು ಕುಡಿಬಹುದು. ಬಟ್ ಇದೆಲ್ಲ ನೀವು ಕಾಂಪ್ಲೆಕ್ಸ್ ಮಾಡ್ಕೊಳಕ್ಕೂ ಮುಂಚೆ ಏನ್ ಮಾಡ್ಬೋದು ಅಂದ್ರೆ, ನಿಮ್ ಯೂರಿನ್ ಸ್ಯಾಂಪಲ್ ಬಗ್ಗೆ ನೀವು ತಿಳಿತಾ ಹೋದ್ರೆ ನಿಮಗೆ ನೀರು ಎಷ್ಟು ಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗ್ತಿರುತ್ತೆ. ಸೊ ಈ ತರ ನಿಮ್ ನೀರನ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ನೀರು ಕುಡಿಬಹುದು, ಅಥವಾ ನಿಮ್ಮ ಬಾಡಿ ನಿಮ್ಗೆ ಏನ್ ಚೇಂಜಸ್ ತೋರಿಸುತ್ತೋ ಅದ್ರ ಮೇಲೆ ನೀರು ಕುಡಿತಾ ಹೋಗ್ಬೋದು. ಒಬ್ಬೊಬ್ರದ್ದು ನೀರು ಕುಡಿಯೋ ಪ್ಯಾಟರ್ನ್ ಬೇರೆ ಆಗಿರ್ಬೋದು, ಒಬ್ಬೊಬ್ರದ್ದು ನೀರು ಕುಡಿಯೋ ಕೆಪಾಸಿಟಿ ಬೇರೆ ಆಗಿರ್ಬೋದು. ಸೊ ಈ ಟಾಪಿಕ್ ನಿಮಗೆ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಟಾಪಿಕ್ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಮುಂದೆ ಬರುವ ಟಾಪಿಕ್ ಯಾವ್ದಾಗಿರುತ್ತೆ ಅಂದ್ರೆ, ಯಾವಾಗ ನೀರು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು, ಯಾವ ಟೈಮಿಂಗ್ ನಾವು ಕರೆಕ್ಟ್ ನೀರು ಕುಡಿಬೇಕು ಅನ್ನೋದು ನಾನು ಮುಂದೆ ನಿಮ್ಮ ಬರುವಂತ ಲಾಗ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಯ್ತು ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇಂಥ ಯೂಸ್ಫುಲ್ ಆದ ಕಂಟೆಂಟ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸ್ಟೇ ಹೆಲ್ತಿ, ಸ್ಟೇ ನ್ಯಾಚುರಲ್. ಥ್ಯಾಂಕ್ ಯು.